ಅದಾದಾಗೆಲ್ಲ ಒಂದು ಹಾಯ್ ಹೇಳ್ಬಿಡಿ. ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ನನ್ನದು ಯೂಟ್ಯೂಬಲ್ಲಿ, ಆ್ಯಂಡ್ ಪ್ಲೀಸ್ ಯಾರಾದರೂ ಒಳ್ಳೆ ಇದೇ ಥರ ಕಾರ್ನ, ಒಂದು ರೆಡ್ ಕಲರ್ ಈ ಥರ ಒಂದು ಕಾರ್ನ ಗಿಫ್ಟ್ ಮಾಡಿಬಿಡಿ ಗೈಸ್. ನನ್ನದು ಅದರಲ್ಲಿ ಏನಿದೆ ಅದನ್ನೆಲ್ಲನೂ ಸಪ್ರೇಟ್ ಮಾಡಿ ಹಾಕಿದ್ದಾರೆ, ಪೇಂಟ್ ಮಾಡಿಲ್ಲ. ಚೆನ್ನಾಗಿದೆ. ಬಟ್ ಇದ್ಯಾವ ಕಾಯಿನ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿರೋರು ಹೇಳಿ. ಹೋಲ್ಡ್ ಕಾರ್ ತೊಗೋಬೇಕಂತ ಅನ್ನಿಸ್ತಾ ಇದೆ. ಬಟ್ ಇಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಲೈಕ್ ಮೆಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ತುಂಬ ಲಾಂಗ್ ಟೈಮ್ ಆಯಿತು ನಾನು ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕಿ. ವೀಡಿಯೋಸ್ ಮಾಡಿಲ್ಲ ಅಂತಲ್ಲ, ತುಂಬ ವೀಡಿಯೋಸ್ ಮಾಡಿದ್ದೀನಿ. ಪರಿಸ್ಥಿತಿಯ ಕಾರಣದಿಂದ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಮತ್ತೆ ಈ ವಿಡಿಯೋನ ಅಟ್ಲೀಸ್ಟ್ ಅಪ್ಲೋಡ್ ಮಾಡಬೇಕಂತ ಹೇಳಿ ಬಂದಿದ್ದೀನಿ. ಆ್ಯಂಡ್ ತುಂಬ ದಿನದಿಂದ ಈ ಪಯಣಗೆ ನಾನು ಎಂಟ್ರಿ ಕೊಡಬೇಕಂತ ಕಾಯ್ತಾ ಇದ್ದೆ, ಆಗಿರಲಿಲ್ಲ. ಸೊ ಫೈನಲಿ ಪಯಣ ಒಳಗಡೆ ಹೋಗಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿದ್ರೆ, ನೋಡಿಲ್ಲ ಇನ್ನೂ ಬಂದಿಲ್ಲ ಅಂದಿದ್ರೆ ಬಂದು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬಾಯ್ಸ್ ನೀವಂತೂ ಬರಲೇಬೇಕು, ತುಂಬ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಬಾಯ್ಸಿಗೆ ತುಂಬ ಇಷ್ಟ ಆಗುತ್ತೆ. ಕಾರ್ಸ್ ಕಲೆಕ್ಷನ್ಸ್, ಬೈಕ್ ಕಲೆಕ್ಷನ್ಸ್, ತುಂಬ 100 years ಓಲ್ಡ್ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ. ಸೊ ನೋಡೋಣ ಬನ್ನಿ ಇವಾಗ ಹೋಗಿ ಪಯಣದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. 2 yearsಯಿಂದ ಬರಬೇಕಂತ ಅಂದ್ಕೊಂಡು ಬರೋಕ್ಕಾಗಿಲ್ಲ. ಇವಾಗ ಅಟ್ಲೀಸ್ಟ್ ಈ ಪಯಣಕ್ಕೆ ಹೋಗಿ ಎಂಟ್ರಿ ಕೊಟ್ಟು ನೋಡೋಣ ಏನೆಲ್ಲ ಇದೆ ಅಂತ. ಬನ್ನಿ. ಹಾಂ ಸರ್, ಹಾಂ ಮಾರ್ನಿಂಗ್ ಹೊರಟಿದ್ದು. ಇಲ್ಲಿ ಎಲ್ಲ ನೋಡ್ಕೊಳ್ಳೋದಾ ನೀವು? ಫುಲ್ಲು ವಿಡಿಯೋ ಮಾಡೋ ಹಾಗಿಲ್ವಾ? ಮಾಡ್ಬೋದಲ್ಲ, ನಾವು ಬೀಳಂಗಿಲ್ಲ ಇದೆ. ಓ ಹೌದಾ, ಓಕೆ ಓಕೆ, ಸಾರಿ. ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ಮಾರ್ನಿಂಗು 9 o'clock ಓಪನ್ ಆಗುತ್ತೆ. 9 o'clock, ಓಕೆ. ಓಕೆ, 100 years ಕಾರ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀರಾ ಫುಲ್ಲು. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಟಿಕೆಟ್ ಸಿಗುತ್ತೆ, ಎಂಟ್ರೆನ್ಸ್ ಈ ಥರ ಇರುತ್ತೆ. ಸೊ ಎಂಟ್ರೆನ್ಸ್ ಈ ಥರ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಯಂ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರದ್ದು. ಆ್ಯಂಡ್ ದಿಸ್ ದ ಕಾರ್ MYE ಮೈಸೂರು ಅಂತನಾ, ನಿಜ ಗೊತ್ತಿಲ್ಲ ನನಗೆ ಕಾರ್ ಬಗ್ಗೆ ಸೀರಿಯಸ್ಲಿ ಅಷ್ಟು ಐಡಿಯಾ ಇಲ್ಲ. ಬಟ್ ಈ ಹಳೇ ಕಾಲದಲ್ಲಿ ಫುಲ್ಲು ಹೋಗ್ತಾ ಇದ್ರಲ್ವ, ಆ ಥರ ಇದೆ, ಚೆನ್ನಾಗಿದೆ. ಕಾರ್ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಎಂಟ್ರಿ ಇಲ್ಲಿ ಟಿಕೆಟಾ? ಸೊ ಇಲ್ಲಿ ಟಿಕೆಟ್ ಕೊಟ್ಟು ಇಲ್ಲಿ ಎಂಟ್ರಿ ಆಗಬೇಕು. ಓಕೆ, ಇಲ್ಲಿಂದ ಒಂದು ರೌಂಡ್ ಹೋಗಿ ಹಿಂಗೆ ಬರೋಣ. ಫಸ್ಟ್ ಇಲ್ಲಿಂದ ಹೋಗೋಣ. ಇಲ್ಲಿ ಕಾರ್ದು ಫುಲ್ಲು ಪಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಓ ಮೈ ಗಾಡ್, 1938,938 years. ಅದಿಲ್ಲ, ಇದೆಲ್ಲ ನಮ್ಮ ತಾತಂದಿರೋ ನೋಡಿಲ್ಲ ಅಂತ ಅನ್ಸುತ್ತೆ ಮೇ ಬಿ. ಓಕೆ, ಹಾಂ, ಈ ಥರ ಎಲ್ಲ ಮೈಸೂರಲ್ಲಿ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ವಾ ಇವಾಗ. ಬಟ್ ಈ ಥರ ಎಲ್ಲ ನಾವು ನೋಡೇ ಇಲ್ಲ, ಈ ಥರ ಎಲ್ಲ ಹೋಗೋಕ್ಕೂ ಆಗಿಲ್ಲ. ಬಟ್ ಇದನ್ನು ನೋಡಿದಾಗ ಏನು ಜ್ಞಾಪನ ಆಗುತ್ತೆ ಗೊತ್ತಾ? ಆವಾಗ ಯಾರನ್ನಾರು ಈ ಮೂವೀಸಲ್ಲೆಲ್ಲ ಮದುವೆ ಮಾಡಬೇಕಿದ್ರೆ ಹೀರೋಯಿನ್ನ ಒಳಗಡೆ ಕುತ್ಕೊಂಡು ಎಲ್ಲಿ ಊರಿಂದ ಊರಿಗೆ ಹೋಗ್ತಿದ್ರಲ್ಲ, ಆ ಥರ ಇದೆ ಇದು ನೋಡಿ.
ಬೈಕೋಬೇಡಿ, ನನಗೆ ಏನೇನು ಅಂತ ಗೊತ್ತಿಲ್ಲ ಅಂತ ಹೇಳಿ. ನನಗೆ ಏನು ಗೊತ್ತಿಲ್ಲ, ಸೊ ಅದನ್ನು ಗೊತ್ತಿಲ್ಲ ಅಂತಲೇ ಹೇಳಿದ್ದೀನಿ. ಗೊತ್ತಿರೋದು ಗೊತ್ತಿದೆ ಅಂತ ಹೇಳ್ತೀನಿ. ಇದು ಎಕ್ಸ್ಪ್ಲೈನ್ ಮಾಡ್ತಾರಾ ಕೇಳೋಣ ಅವ್ರನ್ನ. ಬ್ರೋ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದರಂತೆ ಎಕ್ಸ್ಪ್ಲೈನ್ ಮಾಡೋರು. ಅವರು ಹೇಳಿದ್ರೆ ನಿಮಗೆ ಡೀಟೇಲ್ಸ್ ಸಿಗೋ ಹಾಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದು 1924. ವಾವ್, ಈ ಥರ ಇದು ಸಕ್ಕತ್ತಾಗಿದೆ ಗೈಸ್. ಇದು ಚೆನ್ನಾಗಿದೆ ಕಾರು. ಆರಾಮಾಗಿ ಮಳೆ ಬಂದರೆ ಮುಂದೆನೂ ಇದೆ, ಹಿಂದೆ ಒಬ್ಬರು ಆರಾಮಾಗಿ ರಾಜನ ಥರ ಕುತ್ಕೊಂಡು ಹೋಗ್ಬೋದು. ಇದೆಲ್ಲ ಎಷ್ಟು ಇಲ್ಲಿ ಈ ಥರ ಎಲ್ಲ ಈಗ ಕಾರ್ಸೇ ಇರಲ್ಲ, ಎಷ್ಟು ಹಳೆಯ ಕಾರ್ಸ್. ಕೇಳೋಣ ಇಲ್ಲಿ ಯಾವುದಾದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿ ನೋಡೋಣ. ಸೊ ಅವರು ಇಲ್ಲಿ ನನಗೆ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳಿದೆ, ಬಟ್ ಇವಾಗ ಯಾರೂ ಇಲ್ಲ, ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದರು. ಸೊ ಹಂಗಾಗಿ ಹೋಗೋಣ. ವಾವ್, ಇದು ಚೆನ್ನಾಗಿದೆ. ಇವಾಗ BMW ಅದು ಇದು ಅಂತ ತಗೊಳ್ತೀರಾ, ಈ ಕಾರ್ಗಳ ಮುಂದೆ ಅವೆಲ್ಲ ಏನೂ ಇಲ್ಲ. ಈ ಕಾರ್ ಹೆಂಗಿದೆ ನೋಡಿ. ನನಗೆ ಆ್ಯಕ್ಚುಲಿ ರೆಡ್ ಕಲರ್ ಅನ್ಸೋದು ನನಗೆ ತುಂಬ ಇಷ್ಟ. ಸೊ ರೆಡ್ ಆ್ಯಂಡ್ ವೈಟ್ ಅಂದ್ರೂ ಕಾರ್ ಕಾಂಬಿನೇಷನ್ ನಾನು ತುಂಬ ಲೈಕ್ ಮಾಡ್ತೀನಿ. ಈ ಕಾರ್ ನೋಡಿ, ನನಗೆ ಕಾರ್ ಓಡಿಸ್ಬೇಕಿದ್ರೆ ಮುಂದೆ ಡಿಸ್ಟೆನ್ಸೇ ಗೊತ್ತಾಗಲ್ಲ. ಇಷ್ಟುದ್ದ ಇದ್ಬಿಟ್ರೆ ನನಗೆ ಇನ್ನೂ ಡಿಸ್ಟೆನ್ಸ್ ಗೊತ್ತಾಗ್ತದೆ, ಒಂದು ಮಾರಿ ಉದ್ದ ನಿಂತ್ಕೊಬಿಡ್ತಿದೆ ಅನಿಸುತ್ತೆ. ಇದು ಹಾಗೆ ಇದೆ, ಕ್ಲೀನ್ ಮಾಡ್ತಾ ಇದ್ದಾರೆ. ನೈಸ್. ಈ ಲೈಟ್ಸಿಗೆ ಇದಕ್ಕೆ ಎಲ್ಲ ಪಳಪಳ ಅಂತ ಇದೆ. 1949. ಮ್ಯಾನುಫ್ಯಾಕ್ಚರಿಂಗ್ ಇನ್ ಅಮೇರಿಕಾ. ಓಕೆ, ಬಟ್ ಸಕ್ಕತ್ತಾಗಿದೆ. ವಾವ್, ಈ ಬ್ಲ್ಯಾಕ್ ಕಾರ್ ನೋಡಿ ಗಾಯ್ಸ್. ಇದೆಲ್ಲ ಇಲ್ಲಿ ಮೇ ಬಿ ಈ ಸರ್ಕಲ್ ಓಡಿಸ್ತಾ ಇರ್ತಾರೆ ಅಂತ ಅನಿಸುತ್ತೆ. ಸಿ, ಓಡಿಸಿರೋ ವೀಡಿಯೋನ ಇಲ್ಲಿ ಹಾಕಿದ್ದಾರೆ. ನೈಸ್ ಅಲ್ಲ? ಇಷ್ಟೆಲ್ಲ ಕಾರ್ ಆಯಿತು, ಓಕೆ. ಬಟ್ ನಮ್ದು ಇವಾಗ ಬೈಕ್ ನೋಡೋಣ. ಸೊ ಇಲ್ಲಿ ನೋಡಿ ಮೇಲೆ ಇಲ್ಲೆಲ್ಲ ಫುಲ್ಲು ಮೈಸೂರು ಅರಸರ ರಾಜರ ಫೋಟೋಸ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಬೈಕ್ ಜಾವಾ ಫಸ್ಟ್ ಇದು ಬಂದಿಲ್ಲ ಅಂತ ಅನಿಸುತ್ತೆ ಮೇ ಬಿ. ವಾವ್, ನನಗೆ ಈ ಸಲ ಸ್ಕೂಟಿಯಲ್ಲಿ ಹೋಗೋದಕ್ಕೆ ಇಷ್ಟ, ಬಟ್ ಈ ಥರ ಬರಲ್ಲ. 1952 years. ಓಕೆ, ಇಷ್ಟು ಬೈಕ್ಸ್ ಇದೆ ಅಲ್ವಾ, ಇಷ್ಟು ಬೈಕ್ಸ್ ಕಲೆಕ್ಷನ್ಸ್ ಇದೆ ಅಲ್ವಾ. ಸೊ ಇಷ್ಟರಲ್ಲಿ ನನಗೆ ಇಷ್ಟ ಆಗಿದ್ದು ಯಾವ್ದ್ಯಾವುದು ಅಂತ ಹೇಳ. ಒಂದು ದಿಸ್ ಇಸ್ ಸ್ಕೂಟಿ, ಹಾಂ, ಅದು ಮೇಲೆ. ಆ್ಯಂಡ್ ಇದು ಓಕೆ, ಬಟ್ ಕೂರಕ್ಕೆ ನಂಗೆ ಸೀಟ್ಸ್ ಆಗಲ್ಲ ಅನಿಸುತ್ತೆ. ಸೊ ಬೆಸ್ಟ್, ದಪ್ಪ ಆಗಿಬಿಟ್ಟಿದ್ದೀನಿ, ಅದು ಬೆಸ್ಟ್. ಇದು ಚೆನ್ನಾಗಿದೆ. ಈ ಥರದ್ದು ಅಂದರೆ ಈ ಥರ ಟೈಪಲ್ಲಿ ಅಂಕಲ್ದಿರು ಈಗಲೂ ಇಟ್ಕೊಂಡಿದ್ದಾರೆ. ಆ ಥರದನ್ನ ಈಗಲೂ ಕುತ್ಕೊಂಡಿದ್ದೀನಿ. ರಾಯಲ್ ಎನ್ಫೀಲ್ಡ್ ನಮ್ಮ ವೆಯ್ಟಿಗೆ ಆದರೂ ವೆಯ್ಟಿಗೆ ಆಗಲ್ಲ ಅನಿಸುತ್ತೆ, ಸೊ ಬೇಡ. ಇಲ್ಲಿ ಸೊ ಇಷ್ಟರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಲ್ಲ ಲಾಸ್ಟ್ ಇದಾ ಬೈಕ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಅಗೇನ್ ಕಾರ್ ಸ್ಟಾರ್ಟ್. ಇಲ್ಲಿಂದ ಮತ್ತೆ ಫುಲ್ಲು ಕಾರ್ ಸ್ಟಾರ್ಟು. ಇಲ್ಲೆಲ್ಲ ಇವರು 100 years ಓಲ್ಡಿಂದ ಇದೆ ಅಂತ ಅಂತಾರೆ. ಇದೆಲ್ಲ ನೋಡಿದ್ರೆ ನಾವು ಈ ಥರ ಕಾರ್ಸಲ್ಲಿ ಮೂವಿಯಲ್ಲೆಲ್ಲ ನೋಡಿರೋದು ಬಿಟ್ಟು ನೋಡೇ ಇಲ್ಲ. ಇದೆಲ್ಲ ನೋಡಿದ್ರೆ ನಾವು ಮೂವಿಯಲ್ಲೆಲ್ಲ ಮಾತ್ರ. ಹೆಂಗೆ ಗೊತ್ತಾ, ನಾನು ಈಗ ಒಂದು ತಲೆಗೆ ಬಂದುಬಿಟ್ಟಿದೆ.
ಸೆಕೆಂಡ್ಸ್ ಕಾರ್ ತೊಗೋಬೇಕು ಅಂತ ಹೇಳಿ ಆಯಿತಾ. ನನಗೆ ಇದನ್ನು ನೋಡ್ತಾ ಇರಬೇಕಾದ್ರೆ ನನಗೆ ಹೆಂಗೆ ಅನ್ನಿಸ್ತದೆ ಗೊತ್ತಾ, ಸೆಕೆಂಡ್ಸ್ ಹೋಲ್ಡ್ ಕಾರ್ ತೊಗೋಬೇಕಂತ ಅನ್ನಿಸ್ತಾ ಇದೆ. ಬಟ್ ಇಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಲೈಕ್ ನೋಡೋದಕ್ಕೆ ಲುಕ್ ವೈಸ್ ಹಿಂಗೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಇದರಾಗೆಲ್ಲ ಸಿಗೋದಿಲ್ಲ. ಆ್ಯಂಡ್ ಇದ್ರೂ ಯಾರೂ ಕೊಡಲ್ಲ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಈ ಕಾರ್ಸ್ ಎಲ್ಲ ನೋಡಿದ್ಮೇಲೆ ನನಗೆ ಹೆಂಗಾಗ್ಬಿಟ್ಟಿದೆ, ಈಗ ಬರ್ತಾ ಇರೋ ಕಾರ್ಸ್ಗಿನ್ನ ಈ ಥರ ಕಾರ್ಸ್ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಕಲೆಕ್ಷನ್ಸ್ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ ಕ್ಲೀನ್ ಸಕ್ಕತ್ತಾಗಿದೆ ಈ ಕಾರು. ಕ್ರೇಜಿ ಆಗಿದೆ. ಏನು ಪಡ ಅಂತ ಇದೆ ನೋಡಿ. ಸಾರಿ ಬ್ರೋ, ಇದೊಂದು ಗ್ಲಾಸ್ ಹೊಡೆದೋಗಿದೆಯಾ? ಎಸ್, ಮಿರರ್ ಹೊಡೆದೋಗ್ಬಿಟ್ಟಿದೆ. ಹಾಂ, ಕೆನ್ ಪ್ಲೀಸ್ ಗಿವ್ ಮಿ ಫೀಡ್ಬ್ಯಾಕ್ ಹೇಳಿ. ಲಾಸ್ಟಿಗೆ ಕೊಡ್ಬೋದಲ್ವಾ ಫೀಡ್ಬ್ಯಾಕ್? ಗ್ರೌಂಡಲ್ಲಿ ಕೊಡ್ಬೋದು. ಹಾಂ, ಅಲ್ಲಿ ಕೊಡಲಾ? ಇಲ್ಲೇ ಕೊಡಬೇಕಾ? ಇಲ್ಲಿ ಇದು ಇಲ್ಲಿ ಕೊಡ್ತಾ? ಓಕೆ, ಅದು ನೋಡ್ಬಿಟ್ಟು ಬಂದು ಕೆಳಗಡೆ ಹೋಗ್ಬೇಕಾ? ಇಲ್ಲಿ ಹಾಂ, ಓಕೆ. ಇದು ಚೆನ್ನಾಗಿದೆ. ಏನು ಕ್ರೇಜಿ ಆಗಿದೆ ಗಾಯ್ಸ್. ಸೂಪರ್ ಕಲೆಕ್ಷನ್ಸ್ ಮಾತ್ರ ಅಲ್ಲಿ ಇಟ್ಟಿರೋದು. ಹಾಂ, ಅಂದರೆ ಏನು ಗೊತ್ತಾ, ಬಾಯ್ಸಿಗೆ ತುಂಬ ಕಾರ್ ಕಲೆಕ್ಷನ್ಸು ಆ್ಯಂಡ್ ತುಂಬ ಕ್ರೇಜ್ ಇರೋರು, ಆ ಥರ ಇರೋರು ಬಂದರೆ ಸೀರಿಯಸ್ಲಿ ಇಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರೋಲ್ಲ. ಆ್ಯಂಡ್ ಈ ಕಾರ್ಸ್ ನೋಡ್ತಾನೆ ಇರಬೇಕು, ಇನ್ನೂ ಹುಡುಕ್ತಾನೆ ಇರಬೇಕು, ನೋಡ್ತಾನೆ ಇರಬೇಕು ಅಂತ ಫೀಲ್ ಆಗುತ್ತೆ 100%. ಆಯಿತಾ? ಏನು ಗೊತ್ತಾ, ನಮಗೆ ಅದರಲ್ಲೂ ನಂದನ್ನು ನಾನು ಒಪಿನಿಯನ್ ಹೇಳ್ತಿರೋದು. ನನಗೆ ಕಾರ್ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ, ಬಟ್ ನನಗೆ ಇಷ್ಟ. ಆಯಿತಾ? ಕಾರ್ಸ್ ಬೈಕ್ ಎಲ್ಲ ಇಷ್ಟ. ಬಟ್ ನನಗೆ ಅಷ್ಟೊಂದು ಕಾರ್ ಬಗ್ಗೆ ಗೊತ್ತಿಲ್ಲ. ಆಯಿತಾ? ನನಗೆ ಬೈಕ್ ಬಗ್ಗೆ ಗೊತ್ತಾಗಿದೆ ಅಂದರೆ ಅಷ್ಟು ಸ್ವಲ್ಪ ಗೊತ್ತಾಗಿದೆ ಅಂತ ಹೇಳಿದ್ರೇ ನಾನು ಬೈಕ್ ರೈಡರ್ ಆದಮೇಲೆ. ಆಯಿತಾ? ಅಲ್ಲಿವರೆಗೂ ನಂಗೆ ಬೈಕ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇವಾಗ ನಾನು ಕಾರ್ ಕಲಿತಿದ್ದೀನಿ. ಸೊ ಕಾರ್ ಬೇಕಂತ ಅನ್ನಿಸ್ತಾ ಇದೆ. ಸೊ ಈಗ ನಂಗೆ ಈ ಕಾರ್ಸ್ ಮೇಲೆಲ್ಲ ಸಿಕ್ಕಾಪಟ್ಟೆ ಲವ್ ಹೋಗ್ಬಿಡ್ತು ಇಲ್ಲಿ ಇರೋ ಕಾರ್ಸ್ಗಳು ಇನ್ಮೇಲೆ. ಆಯಿತಾ? ಇನ್ನು ಬಾಯ್ಸಿಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಅವ್ರಿಗೆ ಈ ಕಾರ್ಸು, ಬೈಕು, ಅದು ಇದು ಅಂತ ಹೇಳಿದ್ರೆ ಬಾಯ್ಸು. ಸೊ ಅಂಥವ್ರಿಗೆ ಮಾತ್ರ ಈ ಪ್ಲೇಸಸ್ ಇಲ್ಲಿಗೆ ಬಂದರೆ ಹೋಗೋಕ್ಕೆ ಮನಸ್ಸೇ ಇರಲ್ಲ, ಅಷ್ಟು ಚೆನ್ನಾಗಿದೆ. ನೈಸ್. ಇನ್ನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿದೆ, ಬಟ್ ಅವ್ರು ನನ್ನ ಫೀಡ್ಬ್ಯಾಕ್ ಹೇಳ್ತಿದ್ದಾರೆ, ಕೇಳ್ಕೊಂಡು ಹೋಗೋಣ. ನೋಡಿ ಹಿಂದೆ ಇರೋ ಕಾರ್ ಏನು ಚೆನ್ನಾಗಿದೆ. ಬನ್ನಿ ಕೆಳಗಡೆ ಹೋಗೋಣ, ಫೀಡ್ಬ್ಯಾಕ್ ಕೊಡೋಣ. ಈ ಕಾರ್ ಕೂಡ ತುಂಬ ಚೆನ್ನಾಗಿದೆ. ನೈಸ್. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಫಸ್ಟ್ ಫ್ಲೋರ್, ಓಕೆನಾ? ಸೊ ಗ್ರೌಂಡ್ ಫ್ಲೋರಲ್ಲಿ ಕೂಡ ಇನ್ನೂ ಕಾರ್ಸ್ ಇದೆ. ಹಾಂ, ಗ್ರೌಂಡ್ ಫ್ಲೋರ್ಗೆ ಅಲ್ಲಿಗೆ ಹೋಗಬೇಕು. ಅಲ್ಲಿ ಕೂಡ ಇನ್ನೂ ಕಾರ್ಸ್ ಇದೆ. ಅಲ್ಲಿ ಹೋಗಿ ಇನ್ನೂ ಕಲೆಕ್ಷನ್ಸ್ ತೋರಿಸ್ತೀನಿ. ಇವಾಗ ನಾನು ಏನೆಲ್ಲ ತೋರಿಸ್ತೀನಿ ಕಾರು, ಇದೆಲ್ಲ ಕೂಡ ಫಸ್ಟ್ ಫ್ಲೋರಲ್ಲಿರೋದು, ಗ್ರೌಂಡ್ ಫ್ಲೋರ್. ಸೊ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಕಲೆಕ್ಷನ್ಸ್ ಇದೆ. ಓಕೆ, ಆ್ಯಕ್ಚುಲಿ ಎಲ್ಲರದು ನನಗೆ ಕ್ಲೋಸ್ ಇರೋದು ಎಲ್ಲರದು ಕಂಪ್ಲೇಂಟ್ ಆಗಿತ್ತು, ನಾನು ವ್ಲಾಗ್ ಆಗ್ತಿಲ್ಲ, ತುಂಬ ರೈಡ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ ಅಂತ. ಗೈಸ್, ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಮಂತ್ಲಿ 2-3 ಆದರೂ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ ವ್ಲಾಗ್ಸ್. ಆ್ಯಂಡ್ ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಬಂದಾಗಲೂ ಅಷ್ಟೇ ಎಷ್ಟೊಂದು ಜನ ರಾಕ್ ಕನ್ನಡತೆ ಅಂದಿದ ತಕ್ಷಣ ಅಟ್ಲೀಸ್ಟ್ ನಾನೆಲ್ಲೋ ಕೇಳಿದ್ದೀನಿ ನಿಮ್ಮನ್ನ ಅನ್ನಂಗಾಯಿತು. ನನಗೆ ಕಡಿಮೆ ಫಾಲೋವರ್ಸ್ ಆ್ಯಂಡ್ ಅಷ್ಟು ಜನ ಫಾಲೋವರ್ಸ್ ಇಲ್ಲ, ಅಷ್ಟು ಜನ ಸಪೋರ್ಟಿವ್ ಮಾಡ್ತಿಲ್ಲ, ಏನಿಲ್ಲ. ಬಟ್ ನಾನು ಹಂಗಂತ ಹೇಳಿ ಸ್ಟಾಪ್ ಮಾಡಿದ್ದೆ ನಿಜವಾಗ್ಲೂ. ಇನ್ಮೇಲೆ ಸ್ಟಾಪ್ ಮಾಡೋಣ. ಅಪರೂಪಕ್ಕೊಬ್ಬರು ಮಾತಾಡ್ಸಿರೋ ತುಂಬ ಖುಷಿ ಆಗುತ್ತೆ. ಸೊ
ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ ಇರೋ ಕಲೆಕ್ಷನ್ಸ್ ತೋರಿಸ್ತೀನಿ. ಇನ್ನು ಗ್ರೌಂಡ್ ಫ್ಲೋರಲ್ಲಿ ತುಂಬ ಕಲೆಕ್ಷನ್ಸ್ ಆ್ಯಂಡ್ ನಮ್ಮ ಹೀರೋಗಳ್ದೆಲ್ಲ ಕಾರ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಸೊ ಎಂಟ್ರಿ ಮೇಲ್ಗಡೆಯಿಂದ ಫಸ್ಟ್ ಫ್ಲೋರಿಂದ ಇಲ್ಲಿ ಎಂಟ್ರಿ ಆಗಬೇಕಿದ್ರೇ ನಮ್ಮ ಬೈಕ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಕಾರ್ ಕಾನ್ಸೆಪ್ಟ್, ಯಾವ ಕಡೆಯಿಂದ ಹೋಗಬೇಕು ಯಾವ ಕಡೆಯಿಂದ ಬರಬೇಕು ಏನು ಗೊತ್ತಾಗ್ತಿಲ್ಲ ಗೈಸ್. ಎಲ್ಲ ನೋಡಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ. ನೈಸ್ ಆ್ಯಕ್ಚುಲಿ. ನಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಆ ಕಡೆಯಿಂದ ಬರೋಣ. ಸೊ ಪಯಣ ವಾವ್, ತುಂಬ ಒಳ್ಳೆ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಗೈಸ್. ಈ ಥರ ಟೆಂಪೋದಲ್ಲಿ ಅಲ್ಲ, ಈ ಥರ ಅಲ್ಲ, ಈ ಥರ ಸ್ವಲ್ಪ ಟೈಪಲ್ಲಿ ಆವಾಗ ಒಂದೂರಿಂದ ಹೊರಗೆ ಡ್ರಾಪ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಬಟ್ ಇಷ್ಟು ಹೈಟ್ ಇರಲಿಲ್ಲ, ಫುಲ್ ಆಯಿತು. ಸ್ವಲ್ಪ ಈ ಥರ ಆಯ್ತು ಅನಿಸುತ್ತೆ. ನಾನು ಹೋಗಿದ್ದೀನಿ, ಇದನ್ನು ನೋಡಿದ ತಕ್ಷಣ ಅದು ಜ್ಞಾಪನ ಬಂತು. ಬಟ್ ಈ ಥರ ಅಲ್ಲ ಅಷ್ಟೇ. ಇವಾಗೆಲ್ಲ ಏನು ಕದ್ದಿದ್ದಾರೆ ಅದೆಲ್ಲ ಹೋಲ್ಡ್ ಎಲ್ಲ ನೋಡ್ಕೊಂಡು ಕದ್ದಿರೋದು ಆ್ಯಕ್ಚುಲಿ ಇವಾಗ. ಓಕೆ, ಇಲ್ಲಿ ನೋಡಿ ಓಪನ್ ಜೀಪ್. ಇದೆಲ್ಲ ಏನು ಇದೇನು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆಯಿತಾ. ನೋಡೋಕ್ಕೆ ಒಳ್ಳೆ ಈ ಹೆಂಗಿದೆ ಗೊತ್ತಾ. ಗನ್ ಇದೆ ಅಂದರೆ ಇದು ಶೂಟ್ ಮಾಡೋದಕ್ಕಾ ನೋಡಿ, ಗನ್ ಇದೆ ಗೊತ್ತಾ. ಇದು ದೊಡ್ಡಮ್ಮ ಇದ್ದಂಗಿದೆ. ಎಷ್ಟು ಮೂವಿಯಲ್ಲಿ ಇದೆ ಅಲ್ವಾ ದೊಡ್ಡಮ್ಮ, ಆ ಥರ ಇದೆ ಇದು ದೊಡ್ಡಮ್ಮ. ಓಕೆ, ಧರ್ಮಸ್ಥಳ ಓ ಇದೆಲ್ಲ ಧರ್ಮಸ್ಥಳ ಅಂತ ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ಧರ್ಮಸ್ಥಳಕ್ಕೆ ಹೋಗೋದಾ ಇವಾಗ. ಶ್ರೀ ಧರ್ಮಸ್ಥಳ ಇಂದ ಬಂದಿರುವಂತಹ ಏನು ಹೇಳ್ತಾರೆ ಇದು, ಟ್ಯಾಕ್ಸಿನ ಟೆಂಪೋನ ಏನೋ ಅಂತ ಅದೇ ಟಾಟಾ ಟ್ರಕ್. ಓಕೆ, ಟಾಟಾ ಟ್ರಕ್ ಅಂತ 1973 ಇಯರ್ಸ್. ಓಕೆ, ಇಲ್ಲಿಂದ ಹೋಗೋಣ. ಇಲ್ಲಿ ಕಾರ್ಸ್ ಕಲೆಕ್ಷನ್ಸ್ ಮತ್ತು ಸ್ಟಾರ್ಟ್. ಓ ಮೈ ಗಾಡ್, ನಮ್ಮ ವಿಷ್ಣು ದಾದಾ ಅವರ ಕಾರಿದು, ಅವ್ರ ಫೋಟೋನೇ ಹಾಕಿ ಅವ್ರ ಕಾರ್ ಹಾಕಿದ್ದಾರೆ. ನೈಸ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರ ಕಾರ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೈಸ್. ಜಪಾನ್ ಕಾರ್ ಅಂತ ಹೇಳೋದು, ಇಲ್ಲಿ ಕಾರಲ್ಲ. ಅದಕ್ಕೆ ನಿಮಗೆ ಒಂದು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ, ಅದು ವೀಲಿಂಗ್ ಇದೆ ಅಲ್ವಾ, ಅದು ಆ ಕಡೆ ಇಲ್ಲ, ಈ ಕಡೆ ಇದೆ. ಈ ಕಾರ್ಸ್ ಇಲ್ಲ, ಆ ಕಡೆ ಇದೆ. ಅದು ಜಪಾನ್ ಕಾರ್. ಅದಕ್ಕೆ ದಾದಾಗೆಲ್ಲ ಒಂದು ಹಾಯ್ ಹೇಳ್ಬಿಡಿ. ಚಿಯಾ, ಫೇವ್ರೆಟ್ ಕಲರ್. ನೈಸ್. ಈಗ ಯಾರ ಪ್ಲ್ಯಾನ್ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ. ಓ ಮೈ ಗಾಡ್, ನನ್ನ ಫೇವ್ರೆಟ್ ಕಲರ್ ರೆಡ್. ನನಗೆ ಯಾಕೆ ಯಾರಾದರೂ ಈ ಥರ ಒಂದೊಳ್ಳೆ ಕಾರ್ನ ಗಿಫ್ಟ್ ಮಾಡಬಾರ್ದು? ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ನನ್ನದು ಯೂಟ್ಯೂಬಲ್ಲಿ, ಆ್ಯಂಡ್ ಪ್ಲೀಸ್ ಯಾರಾದರೂ ಒಳ್ಳೆ ಇದೇ ಥರ ಕಾರ್ನ, ಒಂದು ರೆಡ್ ಕಲರ್ ಈ ಥರ ಒಂದು ಕಾರ್ನ ಗಿಫ್ಟ್ ಮಾಡಿಬಿಡಿ ಗೈಸ್, ನನಗೋಸ್ಕರ. ಪಕ್ಕ ಇದನ್ನು ಕೇಳಿಸ್ಕೊಂಡೆ ಬೈತಾರೆ, ನನಗೆ ಗಿಫ್ಟ್ ಮಾಡಿಬಿಡುತ್ತಾ ಅಂತ ಬೈತಾರೆ ಅಂತ ಗೊತ್ತು. ಬೈದಲ್ಲೇ ಕನಿಕರ ಇರೋದಾದ್ರೂ ಒಂದು ಗಿಫ್ಟ್ ಮಾಡಿ ಗೈಸ್, ಈ ಥರ ಕಾರ್ಸ್ನ. ಸಕ್ಕತ್ತಾಗಿದೆ. ಈಗಿರುವಂತಹ ಕಾರ್ಸಿಂದ ಹಿಡಿದು ಇಲ್ದಲ್ಲೇ ಇರುವಂತಹ ಕಾರ್ಸ್ನ ಪ್ರತಿಯೊಂದನ್ನು ಹಾಕಿದ್ದಾರೆ. 2008 ಔಟಿದ್ವಿ ಆಗಿದ್ರೆ ಈ ಕಾರ್ ಬಂದಾಗ. ಜರ್ಮನಿ. ಓಕೆ, ಓ
ಓ ಬಿ ಎಮ್ ಡಬ್ಲ್ಯೂ ಗೈಸ್, ಫಸ್ಟ್ ಬಂದಿದ್ದು ಬಿ ಎಮ್ ಡಬ್ಲ್ಯೂ ಏನೋ ಇವಾಗಿಂದ ಈ ಥರ ಇದೆ ಅಲ್ವಾ. ಇದು ಅಷ್ಟೇ ಬಿ ಎಮ್ ಡಬ್ಲ್ಯೂ. ಆ್ಯಂಡ್ ನೈಸ್. ನೈಸ್. ಏನು ಚೆನ್ನಾಗಿದೆ ಇದು ಅಲ್ಲ. ವುಡ್ಡು ಗಾಯ್ಸ್ ಇದು, ಅಂದರೆ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೆಲ್ಲ ವುಡ್ಡು. ಇವಾಗೆಲ್ಲ ಹೇಗೆ ಅಂದರೆ ಈ 5 ಸೀಟರಾ 7 ಸೀಟರಾ 6 ಸೀಟರಾ 3 ಸೀಟರಾ, ಈ ಕಾರ್ಸ್ ಎಲ್ಲ ಏನು ಕ್ರೇಜಿ, ಲಗೇಜ್ ಎಲ್ಲ ಮೇಲೆ ಹಾಕ್ಕೊಂಡು ಹೋಗೋದು. ಆಗಿನ ಕಾಲದವ್ರಿಗೆ ಗ್ರೇಟ್ ಈ ಥರ ಎಲ್ಲ ನೋಡ್ಕೊಂಡು ಆವಾಗ ಏನು ಅದು ಇದು ಇಲ್ಲ ಬೇಯಿಸೋಕ್ಕಾಗೋದಿಲ್ಲ. Japan. Nice. ಇದರಲ್ಲಿ ಎಷ್ಟು ಜನ ಕೂತ್ಕೋಬೋದು? ಒಂದು 20 ಮೆಂಬರ್ಸ್ ಕೂತ್ಕೋಬೋದಾ? ಫುಲ್ ವರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ಓಕೆ, ಇಂಡಿಯಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಸೇಮ್. ಸುಜುಕಿನೂ ಇಟ್ಟಿದ್ದಾರೆ ಹಾಗೆ. ಫೈನ್, ಅಲ್ಲಿ ತೋರಿಸ್ಕೊಂಡು ಬರ್ತೀವಿ. ಅದಾದಮೇಲೆ ಅಲ್ಲಿ ತೋರಿಸ್ಕೊಂಡು ಎಕ್ಸಿಟ್ ಆಗುವ. ಓಕೆ, ಸೊ ನೋಡಿ ಗಾಯ್ಸ್ ಹೇಗಿದೆ. ಎಲ್ಲ ರೆಡಿ ಮಾಡಿಸಿ ಪೇಂಟ್ ಹೊಡೆದು ಚೆಂದ ತೊಳೆದು ಕ್ಲೀನ್ ಮಾಡಿ ಲೈಟ್ ಎಲ್ಲ ಹಾಕಿ ಮಿಣ ಥರ ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್. ಹ್ಯಾಂಡ್ ಇದರಲ್ಲಿರೋ ಪಾರ್ಟ್ಸ್ನೆಲ್ಲ ತೆಗೆದು ಹೆಂಗೆ ಹಾಕಿದ್ದಾರೆ ನೋಡಿ. ಪ್ರತಿಯೊಂದೂ ಅದರಲ್ಲಿ ಏನಿದೆ ಅದನ್ನೆಲ್ಲನೂ ಸಪ್ರೇಟ್ ಮಾಡಿ ಹಾಕಿದ್ದಾರೆ, ಪೇಂಟ್ ಮಾಡಿಲ್ಲ. ಚೆನ್ನಾಗಿದೆ. ಸೀಟ್, ಟೈರ್ಸ್, ಲೈಟ್ಸ್ ಇಲ್ಲ, ಪ್ರತಿಯೊಂದು ತುಂಬ ಚೆನ್ನಾಗಿ ಏನೇನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಲೂ ಎಷ್ಟೊಂದು ಜನದ ಹತ್ರ ಈ ಥರ ಕಾರ್ಸ್ ಇದೆ. ಈ ಥರ ಕಾರ್ಸ್ ಮಾರುತಿ ಇಂಡಿಯಾನೇ. ಇಷ್ಟೊಂದಲ್ಲ ನಾನು ಇವಾಗ ಇಂಡಿಯಾ ಕಾರ್ಸ್ ನೋಡ್ತಾ ಇರೋದು. ಅದು ಕೆಳಗಡೆ ಬಂದಿಲ್ಲ. ಅಷ್ಟೆಲ್ಲ ನೋಡಿ ಇಷ್ಟೆಲ್ಲ ನೋಡ್ಕೊಂಡು ಬಂದರೆ ಇಲ್ಲಿ ಇಂಡಿಯಾ ಕಾರ್ಸ್ ನೋಡ್ತಾ ಇದ್ದೀನಿ. ಜೆಸಿಪಿ ಆ ಕಡೆ ಹೋಗೋಣ. ಪಯಣ ತುಂಬ ಚೆನ್ನಾಗಿದೆ. ಪಯಣ ಓಕೆ. 111 ಕರ್ನಾಟಕ, ಇಂಡಿಯಾ. ಇದು ಜಪಾನ್ ಅಂತಲೇ ಹಾಕಿದ್ದಾರೆ. ಓಕೆ, ಕೊರಿಯಾ.
ಅಲ್ಲಿ ಬ್ಯಾಕ್ ಸೈಡ್ ಕೂಡ ಕಾರ್ಸ್ ಇದೆ, ಇಲ್ಲಿ ಕೂಡ ಕಾರ್ಸ್ ಇದೆ. ಲಕ್ಷ್ಮೀ ನರಸಿಂಹ ಅಂತ. ಸೊ ಇವಾಗ ಅಲ್ಲಿ ಹೋಗೋಣ. ನಮ್ಮ ಹಳೆ ಕಾಲದ ಪುರಾಣಗಳು ಎಲ್ಲ ಇದೆ. ನೋಡೋಣ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ. ತುಳುನಾಡಿನ ಪ್ರದರ್ಶನ ಕಲೆಗಳು. ಕೊರಗಜ್ಜ ರಿಲೇಟೆಡ್ ಕೂಡ ಇಲ್ಲ ಇಟ್ಟಿದ್ದಾರೆ. ನಾವು ಹಳೆ ಕಾಲದಲ್ಲಿ ಓದ್ತಾ ಇದ್ದೀವಿ ಶಾವಿಗೆ. ಈಗಲೂ ಶಾವಿಗೆ ಎಷ್ಟೊಂದು ಜನದ ಮನೇಲಿ ನಮ್ಮ ಊರಿನ ಕಡೆ ಇದ್ದಾರ ಈ ಥರ ಟೈಪಲ್ಲೆಲ್ಲ ಶಾವಿಗೆ ಓದೋದಿದೆ. ಎಷ್ಟೊಂದು ಜನ ಮನೆಗಳಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ಎಲ್ಲ ವುಡ್ಡಿಂಗೆ ಇಟ್ಕೊಂಡಿರ್ತಾರೆ. ಆ್ಯಂಡ್ ಈ ಥರದ್ದೇ ಸ್ವಲ್ಪ ಸಿಗಲ್ಲ. ಇದು ಜ್ಞಾಪನ ಇದೆಯಲ್ಲ, ಮರ ಕುಯ್ಯೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನಮ್ಮ ತಾತನ ಮನೆಯಲ್ಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಈ ಥರದ ಯೂಸ್ ಮಾಡ್ತಾರೆ. ಈಗಲೂ ಮಾಡ್ತಾರೆ ಅನಿಸುತ್ತೆ. ಬಿಲ್ಲು ಬಿಡ್ತಾರ ಏನೋ ಹೇಳಕ್ಕೆ ಬರ್ತಿಲ್ಲ ನನಗೆ ಇದೆಲ್ಲ. ಓಕೆ ಬ್ಯಾಕ್ ಟರ್ನ್. ಇಲ್ಲ ಇದು ಒಳ್ಳೆ ಕಾನ್ಸೆಪ್ಟ್ ಮಾಡಿ. ಆ್ಯಂಡ್ ಪ್ಲೇಟ್ಸ್ ಇಷ್ಟು ವೆರೈಟಿ ಪ್ಲೇಟ್ಸ್ ಇಟ್ಟು ಅಲ್ಲಿಟ್ಟಿದ್ದಾರೆ. ಆ್ಯಂಡ್ ಇದು ಗೊತ್ತಾ, ಈಗಲೂ ಇದೆ. ಎಷ್ಟೊಂದು ಜನ ಇದು ಮಾಡ್ತಾರೆ, ಬೆಲ್ಲ ಕರೀತಾರೆ ಅಲ್ವಾ, ಗಾಣ ಇರುತ್ತಲ್ವ, ಅವ್ರುಗಳು ಈಗಲೂ ಇದಕ್ಕಿಂತ ತುಂಬ ದೊಡ್ಡದು ಎಲ್ಲ ಯೂಸ್ ಮಾಡ್ತಾರೆ. ಚಿಕ್ಕ ರೇಟ್ ಇದ್ದಾರೆ. ಅದೆಲ್ಲ ಕೈಯಲ್ಲಿ ಮಾಡಿರುವಂತಹ ಡ್ರಾಯಿಂಗ್ ಸ್ಕೆಚಸ್. ಇದೆಂತ ಫೋನಾ? ಮಹಾಭಾರತ ತಾಳೆಗರಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರಬಹುದು, ಬಟ್ ನಮಗೆ ಅರ್ಥ ಆಗಲ್ಲ. ತಾಮ್ರಪತ್ರ ಇದೆಲ್ಲ ಎಷ್ಟು ವರ್ಷ ಹಳೇದಿರುತ್ತಲ್ವ. ಕಾಯಿನ್ಸ್ ಕಲೆಕ್ಷನ್ಸ್ ಇದು ನಾನು ತೋರಿಸ್ತಿಲ್ಲ. ಇದು ಕಾಲು ಫೋನ್ ಆಗಿನ ಕಾಲದಲ್ಲಿ ಮಾತಾಡ್ತಿದ್ದು. ಆ್ಯಂಡ್ ಪೇಂಟಿಂಗ್ಸ್ ಎಲ್ಲ ಇದೆ. ಪೇಂಟಿಂಗ್ಸ್ ಇದೆಲ್ಲ ಕೈಯಲ್ಲಿ ಮಾಡಿರುವಂತಹ ಪೇಂಟಿಂಗ್ಸ್. पैसा है वो 2 पैसा ಇದು ಕಾಯಿನ್ಸ್. हमारे पास अभी हो ಬಟ್ ಇದ್ಯಾವ ಕಾಯಿನ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿರೋರು ಹೇಳಿ. पहले वाला
कहाँ का है ये वाला? गजन इतना बड़ा कहाँ 100 रुपया। बाप रे ये बाप। 100 रुपया है ये डॉलर है? ये दूसरा जगह के है दूसरा जगह के 100 रुपया है 100 रुपया। ಈ ಥರದ್ದೆಲ್ಲ ಸ್ಕೂಲಲ್ಲಿ ನಮಗೆ ಕೊಡ್ತಾ ಇದ್ರು ಆ್ಯಕ್ಚುಲಿ. ಎಷ್ಟು ಜನಕ್ಕೆ ಕ್ಯಾಬ್ ನನಗೆ ಗೊತ್ತಿಲ್ಲ. ಸ್ಪೋರ್ಟ್ಸ್ ಇದಕ್ಕೆ ಎಕ್ಸೆಟ್ರಾ ಎಕ್ಸೆಟ್ರಾ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲವ್ರಿಗೆ ಕೊಡ್ತಿದ್ರು ಇರೋದಿಲ್ಲ, ಗೌರ್ಮೆಂಟ್ ಸ್ಕೂಲವ್ರಿಗೆ ಇದನ್ನೆಲ್ಲ ಕೊಡ್ತಾ ಇದ್ರು. 1 ರೂಪಾಯಿ 50 ಪೈಸಾ ಈ ಥರ ಇಸ್ಕೊಂಡು ನಮಗೆ ಕೊಡ್ತಾ ಇದ್ರು. ತುಂಬ ಹಳೆ ಕಾಯಿನ್ಸ್ ಎಲ್ಲ ಇದೆ. ಆ್ಯಂಡ್ ನಮ್ಮ ವೀರೇಂದ್ರ ಹೆಗಡೆ ಅವ್ರದ್ದು ತುಂಬ ಚಿಕ್ಕ ಚಿಕ್ಕ ದೊಡ್ಡ ಅಂತಲೇ ಹೇಳ್ಬೋದು ಮೆಮೊರೀಸ್ನ ಇಲ್ಲಿ ಫೋಟೋಸ್ ಹಾಕಿದ್ದಾರೆ. ಆ್ಯಂಡ್ ಇದೆಲ್ಲ ಯಾರಿಗೆ ಎಷ್ಟು ಜನಕ್ಕೆ ಜ್ಞಾಪನ ಇದೆ ಅಂತ ಗೊತ್ತಿಲ್ಲ. ಜ್ಞಾಪನ ಇರುತ್ತೆ, ಒಂದು ನಮ್ಮ ಜನ್ರೇಷನ್ವರೆಗೂ ಜ್ಞಾಪನ ಇರುತ್ತೆ ಅನಿಸುತ್ತೆ. ಆ್ಯಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು 10th ಇರಬೇಕಿದ್ರು ನಾನು ಇದು ನಮ್ಮ ಮನೇಲಿ ಇತ್ತು ಅಂದರೆ ಯಾವುದಾದ್ರು ಕರೆಂಟ್ ಇಲ್ಲ, ಮದುವೆ ನಡೀತಾ ಇದೆ ಅಂತ ಅಂದಾಗೆಲ್ಲ ಇದನ್ನು ಇಟ್ಕೊಂಡು ಹೋಗ್ತಾ ಇರೋರು. ನನಗೆ ಜ್ಞಾಪನ ಇದೆ ಇದು. ಇವಾಗಿಲ್ಲ ಗೈಸ್, ಇವಾಗ ಅದೇನಾಯಿತು ಅಂತ ಗೊತ್ತಿಲ್ಲ. ಇಟ್ಕೊಂಡು ಶೂಟ್ ಮಾಡ್ತಿದ್ದ ಆವಾಗ ಟಿಕ್ ಅಂತ ಕಾರಿಗೆ ಹಾಕೊಂಡು ಈ ಗನ್ಸ್ ಈ ಚಿಕ್ಕ ಗನ್ನಾದರೆ ಇಟ್ಕೋಬೋದು ಗಾಯ್ಸ್. ಇಷ್ಟು ದಪ್ಪು ಗನ್ನ ಇಟ್ಕೊಂಡು ಹೆಂಗೆ ಶೂಟ್ ಮಾಡ್ತಿದ್ರು ನಿಜ ಗೊತ್ತಿಲ್ಲ. ಈಗಲೂ ಕೊಡೋವಾಸ್ಗೆ ಇದು ಯಾವುದು ದೊಡ್ಡ ಮ್ಯಾಟರ್ ಆಗಲ್ಲ, ಬಿಕಾಸ್ ಅವ್ರ ಹತ್ರ ಗನ್ ಇರುತ್ತೆ. ಇನ್ನೂ ಡಿಫ್ರೆಂಟ್ ಗನ್ ನೋಡಿ ತೊಗೋಬೇಕು ಅನ್ನಿಸ್ತಿರೋದು ನಮಗೆ. ಮೈ ಗಾಡ್ ಗನ್ನ ಅನ್ನಂಗಿರುತ್ತೆ. ಇದೆಲ್ಲ ಅವರು ಹಳೆ ಕಾಲದಲ್ಲಿ ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂತಹ ಕತ್ತಿ, ಗನ್ಸ್, ಪ್ಲೇಟ್ಸ್ ಎಲ್ಲ. ಚಿಕ್ಕದಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿರುವಂತಹ ದೇವರೆಲ್ಲ ಯಾವುದು, ಏನು, ಎಷ್ಟು ವರ್ಷದ್ದು ಅಂತ ಮೆನ್ಷನ್ ಮಾಡಿ ಬರ್ತಿದ್ದಾರೆ. ಸೊ ಇಷ್ಟರಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡೋಣ. ಇಷ್ಟು ದೇವರಲ್ಲಿ ಚಾಮುಂಡೇಶ್ವರಿ ತಾಯಿ ಎಲ್ಲಿದ್ದಾಳೆ ಅಂತ ಹೇಳಿ ನೋಡೋಣ. ಬನ್ನಿ ಹೋಗೋಣ. ಸೊ ಇಲ್ಲಿಗೆ ನಮ್ಮ ಪಯಣ ಮುಗೀತು. ಬೈಕ್ ಪಾರ್ಕಿಂಗ್ ಫ್ರೀನೇ ಇದೆ. ಬೈಕ್ ಪಾರ್ಕಿಂಗ್ ಬಂದು ಫ್ರೀಯಾಗಿ ಪಾರ್ಕ್ ಮಾಡ್ಬೋದು. ಆ್ಯಂಡ್ ಕಾರ್ಸ್ ಪಾರ್ಕಿಂಗ್ ಆ ಕಡೆ ಇದೆ. ಆ್ಯಂಡ್ ಫೈನಲಿ ನಮ್ಮ ಪಯಣ ಈ ಕಡೆ. ತುಂಬ ಚೆನ್ನಾಗಿದೆ. ಯಾರೆಲ್ಲ ಬರ್ತೀರಾ ಬನ್ನಿ. ಫೋಟೋಶೂಟ್ಗೆ ತುಂಬ ಚೆನ್ನಾಗಿದೆ. ಕಪಲ್ ಫೋಟೋಶೂಟ್ಸ್, ಸಿಂಗಲ್ ಫೋಟೋಶೂಟ್. ಆ್ಯಂಡ್ ಕಾರೆಲ್ಲ ತುಂಬ ಯಾರಿಗೆ ಕ್ರೇಜ್ ಇರುತ್ತೆ ಅಥವಾ ತಮ್ಮ ಮಕ್ಕಳಿಗೆ ಯಾರಿಗೆಲ್ಲ ತುಂಬ ಹಳೆ ಕಾರ್ಸ್ನ ತೋರಿಸ್ಬೇಕು, ರಿಯಲಾಗಿ ಫೋನಲ್ಲಿ ಫೋಟೋದಲ್ಲಿ ತೋರಿಸೋದಕ್ಕಿಂತ ರಿಯಲಾಗಿ ತೋರಿಸೋದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫೋನಲ್ಲಿ ತೋರಿಸಿದಾಗ ಅಯ್ಯೋ ಮಮ್ಮಿ ಪಪ್ಪ ಈ ಕಾರ್ಸ್ ಓಲ್ಡ್ ಇದೆ ಚೆನ್ನಾಗಿಲ್ಲ, ನ್ಯೂ ಕಾರ್ ಚೆಂದ ಅಂತ ಹೇಳಿದ್ದಾರೆ. ಬಟ್ ಈ ಕಾರ್ಸ್ ನೋಡಿದಾಗ ಎಂಥವ್ರಿಗೂ ಆ ಥರ ಅನಿಸಲ್ಲ, ತುಂಬ ಇಷ್ಟ ಆಗುತ್ತೆ. ಕರ್ಕೊಂಡು ಬಂದು ಚಿಕ್ಕ ಮಕ್ಕಳಿಗೆ ಈ ಥರ ಕಾರ್ಸ್ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಇಷ್ಟು ದಿನ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದೆ. ಸೊ ನೈಸ್.